ನಮಸ್ಕಾರ, ಯೂನಿಕ್ ಎಂಟರ್ಟೈನರ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಎಲ್ಲಮ್ಮ ಅವಳು ಇವತ್ತಿನ ರೆಸಿಪಿ ಬಂದು ಗೋಬಿ. ಎಲ್ರು ಮಾಡೋಣ, ಚೆನ್ನಾಗೇ ತಿನ್ನೋಣ. ಥ್ಯಾಂಕ್ ಯು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹೂಕೋಸನ್ನ ಕಟ್ ಮಾಡ್ತಾ ಇರೋದು ರಾಜೇಶ್ ಅವರು. ಹಾಯ್ ಹೇಳಪ್ಪ. ಹಾಯ್. ಕಟ್ ಮಾಡಾದ್ಮೇಲೆ ತಿಂದಾದ್ಮೇಲೆ ಟೇಸ್ಟು ಕಟ್ ಮಾಡೋದು ನಿಮಗೆ. ಹೂಕೋಸನ್ನ ಈ ಥರ ಬಿಸಿನೀರಿಗೆ ನೆನೆಸ್ಕೋಬೇಕು, ಯಾಕಂದರೆ ಹುಳಗಳ ಇದ್ದರೆ ಸತ್ತೋಗ್ಲಿ ಅಂತ. ಅದಕ್ಕೋಸ್ಕರ ಇದು ಈರುಳ್ಳಿನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದು ಗೋಬಿಗೆ ಹಾಕೋಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಪೀಸ್ನ, ಗೋಬಿಗೆ ಕಲ್ಸ್ಕೊಳ್ಳೋಕ್ಕೆ. 1-2 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ, ಯಾಕಂದರೆ ಬಿಸಿನೀರು ನೆನೆಲಿ ಕಸ ಗೀಸ ಹೋಗ್ಲೇಬೇಕು. ಇನ್ನೊಂಚೂರು ಹಾಕಪ್ಪ, ಏನಿಲ್ಲ. ಇನ್ನೊಂಚೂರು ಹಾಕ್ಲ ಹಾಕು. ಈಗ ಸಾಕು, ತೊಳೆಯೋದಲ್ಲ ಅಷ್ಟೇ ಕಾಣ್ತದೆ, ತೊಳೆಯೋಕ್ಕಷ್ಟೇ. ಒಂದೆರಡು ಮುಗಿಸೇ ಬಿಟ್ಟ. ಹಾಂ ಮುಗಿಸೇ ಬಿಟ್ಟ. ಹಂಗೆ ಮುಳುಗಿಸ್ಬೇಡಿದ್ದೇವೆ. ನೋಡಿ ಗೆಳೆಯರೆ, ಇದು ಗೋಬಿ ಕಲ್ಸ್ಕೊತಾ ಇದ್ದೀವಿ. ಏನಪ್ಪ ಅದು? ಮೈದಾ ಹಿಟ್ಟು 1 ಕಪ್ಪು. ಎಷ್ಟು ಕಪ್ ಹಾಕ್ಬೇಕು ಮಧುರ? ಒಂದು ಅರ್ಧ ಅಂತೆ. ಹಾಂ, ಇನ್ನರ್ಧ ಹಾಕ್ತಾರೆ. ಒಂದು ಅರ್ಧನಾ ಹಾಕ್ಬಿಡಿ. ಹಾಂ, ಇನ್ನರ್ಧ ಹಾಕೊಳ್ಳಿ. ಈ ಕಪ್ಪಲ್ಲಿ ಮೆಜರ್ಮೆಂಟಲ್ಲಿ ಒಂದು ಅರ್ಧ ಹಾಕ್ಬಿಡಿ. ನೆಕ್ಸ್ಟು ನೋಡಿ, ಇಷ್ಟು ಜನ ಗೋಬಿ ಮಾಡ್ತಾ ಇರೋದು. ಹಾಯ್ ಹೇಳ್ರಪ್ಪ ಎಲ್ಲ. ನಾನು ನನ್ನ ಕಡೆಯಿಂದ ಹಾಯ್. ಕಮ್ಮಿ ಹಾಕಿದ್ರೆ ಕಾರ್ನ್ಫ್ಲವರು ಸೇಮ್, ಅದು ಅಷ್ಟೇ ಒಂದು ಅರ್ಧ. ನೀವು ಒಂಚೂರು ದೊಡ್ಡ ಬೋಸಿ ತಗೊಳ್ಳಿ. 1 ಬೌಲ್ ಪೂರ್ತಿ ಕಡಲೆ ಹಿಟ್ಟು ಹಾಕಿ, ಕಾರ್ನ್ಫ್ಲೋರ್ 1.5, ಆಮೇಲೆ ಮೈದಾ ಹಿಟ್ಟು 1.5, ಕಡಲೆ ಹಿಟ್ಟು 1 ಅಷ್ಟೇನಾ? 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಪಕ್ಕ 2 ಸ್ಪೂನು. 2 ಸ್ಪೂನು ಅಚ್ಚ ಖಾರದ ಪುಡಿನಾ? ಅಚ್ಚ ಖಾರದ ಪುಡಿ ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕೊಳ್ಳಿ. 1.5 ಅಪ್ಪಾಜಿ. ಒಂದು ಆಮೇಲೆ ಕಲ್ಸ್ಕೊಳ್ಬೇಕಾರೆ 2 ಸ್ಪೂನು ವಿನಿಗರ್ ಹಾಕಬೇಕು. ಸೋಯಾ ಸಾಸು ಹಾಕ್ಬೇಕಾ? ಹಾಂ. ನೀರನ್ನ ಸ್ವಲ್ಪ ಹಾಂ ಶಿಫ್ಟ್ ಮಾಡ್ಕೊಂಡ್ವಿ ಬಾಣಲಿಗೆ. ಈಗ ಕಲ್ಸದೆ. ಈಗ ಸ್ವಲ್ಪ ನೀರು ಹಾಕೊಳ್ಳಿ. ಮೀನು ಇದು ಕಲಸೋ ರೆಸಿಪಿ. ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳ್ಳಿ. ಸಾಕು ನೋಡಿ, ಲಾಸ್ಟಲ್ಲಿ ಕಲಸಿ ಹಿಂಗೆ ಮಾಡಿದ್ದೀವಿ. ಲೇಯರ್ ಇರಬೇಕು, ಎಲ್ಲದಕ್ಕೂ ಅಂಟ್ಕೊಂಡಿರ್ಬೇಕು. ಈ ಥರನೇ ಇರಬೇಕು, ಡ್ರೈ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರ್ಬೇಕು. ಗೋಬಿ ಮಸಾಲೆ ಮಾಡ್ಕೊತಾ ಇದ್ದೀವಿ. ಗ್ರೇವಿನಾ? ಅದೇ ಮಸಾಲೆ ಅನ್ನೋದು ಕಣ. ಅಯ್ಯೋ, ಎಣ್ಣೆ ಹಾಕೋದೇನು ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ನೋಡಿ, ದೊಡ್ಡ ಶೆಫ್ ಅವರು ಇವತ್ತು ರೆಸ್ಟ್ ತಗೋತಾ ಇದ್ದಾರೆ, ಹಂಗಾಗಿ ಇಲ್ಲಿ 2 ಶೆಫ್ಗಳಿದ್ದಾರೆ. ಇವರಿಬ್ಬರು ಏನು ರಿವ್ಯೂವರ್ ನೀವೆಲ್ಲ. ಇವರಿಬ್ರ ಹೌದು. ಪಾವು ಚಟಾಕ್ ಅದು. ಶೇರು ಪಾವು ಚಟಾಕ್. ಈಗ ಈರುಳ್ಳಿ ಹಾಕೋಬೇಕು. ಫಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಬೇಕನ್ನ. ಹೇಳಿ ಮೇಡಮ್. ಚೆನ್ನಾಗಿ ಫ್ರೈ ಮಾಡಬೇಕು. ಹಾಂ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಅಥವಾ ಆಮೇಲೆ? ಈರುಳ್ಳಿ ಫ್ರೈ ಆಗಲಿ. ಹೇಳಮ್ಮ. ಈಗ ಮಿಕ್ಸ್ ಮಾಡಕ್ಕೆ ಗ್ರೇವಿಗೆ ಮಿಕ್ಸ್ ಮಾಡಕ್ಕ? ಹಾಂ, 2 ಸ್ಪೂನ್ ಮೈದಾ. ಮೈದಾ. ಆಮೇಲೆ ನೆಕ್ಸ್ಟ್ ಬಂದ್ಬಿಡ್ಬೇಕು ಕಾರ್ನ್ಫ್ಲವರ್. ಥ್ಯಾಂಕ್ ಯು ವೆರಿ ಮಚ್. ಕಾರ್ನ್ಫ್ಲವರಾ? ಓಕೆ. ನೆಕ್ಸ್ಟ್ 2 ಸ್ಪೂನ್ ಸೋಯಾ ಸಾಸು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಇದಕ್ಕೆ ಸಾಕ್ಕೊಂಡ್ರು ಕೆಂಪಾಗಿದ್ದು ಈರುಳ್ಳಿ. ನೋಡಿ, ಈ ಥರ ಫುಲ್ಲು ಕೆಂಪಾಗಬೇಕು. ಹುರ್ಕೊತಿರೋದು ಮಸಾಲಾಗೆ ಗೋಬಿ ಮಸಾಲ ಮಾಡ್ತಾಯಿದ್ದೀವಿ ನಾವು. ಈಗ ಗೋಬಿ ಮಸಾಲ
ಇದು ಸೋಯಾ ಸಾಸು. ಏ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡೋ ಮಧುರ ಈಗಲೇ. ಕಮ್ಮಿ ಮಾಡ್ಲಾ? ಎಷ್ಟಾಗ್ತೆ ಮಧುರ? 2 ಸ್ಪೂನು. 2 ಸ್ಪೂನು. ಇಲ್ಲ 2 ಸ್ಪೂನು. ಇದು ಚಿಲ್ಲಿ. ಟೊಮೊಟೊ ಸಾಸು ಎಷ್ಟು? 2 ಸ್ಪೂನ್ ಇದು. ಅದು ಸೇಮ್ 2 ಸ್ಪೂನ್ ಹಾಕೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಒಂದು ನಿಮಿಷ ಇರಿ, ಬಂದೆ. ಇದು ಲೋ ಫ್ಲೇಮ್ ಕೊಟ್ಟಿದ್ದೀನಿ, ತಲೆ ಕೆಡ್ಸ್ಕೊಬಿಡಿ ಈಗ. ಹಾಂ ಅದೇನು ಮಾಡಿ ಅದು ಬಿಡ್ಸಮ್ಮ. ಅದು ಬೀಳ್ತಾ ಇಲ್ಲ. ಸ್ವಲ್ಪ ಪ್ರೆಸ್ ಮಾಡಮ್ಮ. ಪ್ರೆಸ್ ಮಾಡಕ್ ಅದು ಗಾರ್ಡನ್ ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲ. ಶೇಕ್ ಮಾಡಮ್ಮ, ಶೇಕ್ ಮಾಡ್ಬಿಟ್ಟು ಹಾಕಮ್ಮ. ಸಾಕದು ಸಾಲಲ್ಲ ಅನ್ಕೋತೀನಿ ನಾನು. ಸಾಲಲ್ಲ ಹೆಂಗೆ ತೋರಿಸ್ರಿ ಒಂಚೂರು. 2 ಸ್ಪೂನ್ ವಿನೆಗರ್. ನೀನು ಫಸ್ಟ್ ಹಾಕ್ತಲ್ಲ ಇದು ಕೆಚಪ್ ಸಾಲಲ್ಲ ಮಧುರ. ಸಾಲಲ್ವಾ? ಹಂಗಾರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಏನು ಕೆಚಪ್? ಸಾಕು ಸಾಕು. ಅದೇ ಮೇಯ್ನು ಗೋಬಿಗೆ. ಅಲ್ಲಿಗೆ ಹಾಕೋಣ. ಅಲ್ಲಿ ಇಲ್ಲಿ ಮಸಾಲೆಗೆ ಸ್ವಲ್ಪ ಹಾಕ್ಲಿ. ಇಲ್ಲಿಗೆ ಹಾಕ್ತಿವಿ, ಅಲ್ಲಿಗೆ ಹಾಕಲ್ಲ. ಅಲ್ಲಿಗೇನು ಹಾಕಲ್ವಾ? ಅಲ್ಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಹಚ್ಕೊಂಡ್ಬಿಡಿ ಅಷ್ಟೇ. ಒಂಚೂರು ಹಂಗಾರೆ ಬಿಡಿಸೋದ್ಮೇಲೆ ಸಾಸು. ಹಾಂ ಸಾಕು. ಅಯ್ಯೋ ಇಲ್ಲ ಇಲ್ಲ ಒಂಚೂರು ನೀರು ಹಾಕೊಂಡು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪನಾ? ಇಲ್ಲ ಒಂದೇ ಸತಿ ಮಿಕ್ಸ್ ಮಾಡೋದು. ಆಯಿಲ್ ಡ್ರೈ ಆಗೋಯ್ತಿಲ್ಲ ಅನ್ಕೋ. ಇಲ್ಲಿ ನೋಡಲಿ. ಮಿಕ್ಸ್ ಮಾಡೋದು. ಓ ಸಕ್ಕತ್ತಾಗೆ ಫ್ರೈ ಮಾಡಿದೀವಿ ಅಪ್ಪ ಈರುಳ್ಳಿ ಮಾತ್ರ. ಓಯ್ ಇನ್ನು ಏನು ಹಾಕಿಲ್ಲ, ಅದಕ್ಕೆ ಈರುಳ್ಳಿನೇ ಫ್ರೈ ಮಾಡ್ತಾ ಇದೀವಿ. ಹಾಕ್ತೀನಿ ಇಲ್ಲಿ ಇದು ಮಾಡ್ತಾ ಇದ್ದೀನಿ. ಹಾಕ್ಬಿಡು ನೀನೇ ರಾಜೇಶ. ಸ್ಪೂನ್ ಪೇಸ್ಟು 2 ಸ್ಪೂನ್ ಹಾಕಬೇಕು ಬಾಣಲಿಗೆ. ಅದು ಈರುಳ್ಳಿ ಬಿದ್ದು ಮಾಡ್ಕೊಂಡಿರ್ತಲ್ಲ ಫ್ರೈ, ಅದಕ್ಕೆ ಪೌಡ್ರ್ 2 ಸ್ಪೂನು. ನೆಕ್ಸ್ಟ್ ಫ್ರೈ ಮಾಡಿ ಏನು ಮಧುರ ಫುಲ್ಲು ಗೋಬಿ ಎಲ್ಲ ಮಾಡೋದು ಕಲ್ತ್ಕೊಬಿಟ್ರಲ್ಲ. ಗೋಬಿ ಅಂಗಡಿ ಇಟ್ಬಿಡು ಮಧುರ. ಎಲ್ಲ ದೂರಕ್ಕೆ ಹೋಗಿ ಎತ್ತೊಡಿದ್ನಿ. ಇಲ್ಲಿ ಒಂದು ಕಡೆ ಮಿಕ್ಸ್ ಆಗ್ತಿದೆ. ಎಣ್ಣೆ ಸಾಕಲ್ಲಮ್ಮ? ಸಾಕು, ಚೆನ್ನಾಗಿ ಫ್ರೈ ಮಾಡಿಬಿಡಿ. ಇದು ಹಾಕ್ತೀನಿ. ಈಗ ನಾವು ಮಸಾಲೆ ಇದು ಮಾಡ್ಕೊಂಡಿದ್ವಲ್ಲ, ಕಾರ್ನ್ಫ್ಲವರ್ ಎಲ್ಲ ಹಾಕಿ ಅದನ್ನ ಹಾಕ್ಬೇಕು. ಈಗ ಫುಲ್ ಫ್ರೈ ಆದಮೇಲೆ ನೀರು ಹಾಕಂಗಿಲ್ಲ ಬಜ್ಜಿ ಇದಕ್ಕೆ ನೀರು. ನೀರು ಹಾಕ್ಬೇಕು. ಹಾಕಿ ಬೇಗ. ಅದಕ್ಕೇನೆ ಹಾಕಿ ಇನ್ನೊಂದ್ಸಲ ನೀರು ಹಾಕಿ ಮುದ್ರ. ನೀರು ಹಾಕ್ಕೊಂಡು ಈ ಥರ ಮಸಾಲ ಟೈಪಲ್ಲಿ ಮಾಡ್ಕೋಬೇಕು. ಇದಕ್ಕೆ ಈ ಥರ ಗೊಜ್ಜು ಥರ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಥರ ಅಲ್ಲೇ ನೋಡಿ ಟೇಸ್ಟ್ ಮಾಡ್ಕೋಬೇಕು. ಈ ಥರ ರುಚಿ ಇದೆಯಾ ಇಲ್ಲವೋ ಅಂತ. ನೋಡಿ ಬಾಂಡ್ಲಿಗೆ ಈ ಥರ ಹಾಕ್ಕೊಳ್ಳಿ ಗೋಬಿನ, ಕಲಸಿರೋ ಗೋಬಿನ ಈ ಥರ ಒಂದೊಂದಾಗಿ ಬಿಡಿ ಬಿಡಿ ಆಗಿ ಬಿಡಿಸ್ಕೊಳ್ಳಿ. ನೋಡಿ ದುಬ್ಬೆ ಆಗಲಿ ಬೇಯ್ದಿದೆ. ಈ ಕಲರ್ ಇದಕ್ಕೆ ಏನು ಕಲರ್ ಗಿಲ್ಲರ್ ಏನು ಹಾಕ್ಬೇಡಿ, ಇದೇ ಸಾಕು. ಕಲರ್ ಎಲ್ಲ ಹಾಕಿ ಸುಮ್ಮನೆ ನಿಮ್ಮ ಆರೋಗ್ಯ ಕೆಟ್ಟಿಸ್ಕೊಬೇಡಿ. ಈಗ ಗೋಬಿ ಮಾಡೋಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಳ್ಳಿ. ಒಂದು ಸ್ವಲ್ಪ ಈರುಳ್ಳಿ ಕೊಡ್ರ ಸಾಕಷ್ಟೇ. ಇನ್ನೊಂದ್ಸಲ ಕಟ್ ಮಾಡು. ಹಾಂ ನೋಡಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಗ್ರೇವಿ ನೀರು ಥರ ಇರಬೇಕು. ಆ್ಯಕ್ಚುಲಿ ಗ್ರೇವಿ ನೀರು ಥರ ಇರಬೇಕು. ಆದರೆ ಈಗ ನೀರು ನಾವೇ ಹಾಕತ್ತೀವಿ. ಹಾಕ ಅಷ್ಟಕ್ಕೆ ಮಾಡೋದು ಸಾಕು. ಈಗ ಸಾಕಾಗತ್ತಲ್ವ ಅಷ್ಟಕ್ಕೆ. ಇದು ಹಾಕ್ಬಿಡ. ಕುರ್ತದ್ ಇದು ಮಾಡು. ಈಗ ಸ್ಟವ್ನ ಒಂದು ಸ್ವಲ್ಪ ಆಫ್ ಮಾಡ್ಕೊಳ್ಳಿ. ಅದನ್ನ ಮಿಕ್ಸ್ ಮಾಡಿ ಫಸ್ಟ್ ಆಗೋದಷ್ಟು. ಇಲ್ಲಿರೋ ಗೋಬಿನೆಲ್ಲ ಇಲ್ಲಿಗೆ ಹಾಕೊಳ್ಳಿ. ಈಗ ಸ್ಟವ್ ಮಾಡ್ಕೋಬೇಕು. ತಿಳ್ಕೊಳ್ತೀವಿ. ಒಂಚೂರು ಗೊಜ್ಜು ಹಾಕೊಂಡು
ನೀರು ಮಾಡ್ಕೋಬೇಕಾಯ್ತು ನೋಡೋಣ ಇಲ್ಲ ಇದು ಹೆಂಗೆ ಕುಡಿಯೋರು ಗೊತ್ತಿಲ್ಲ. ಇನ್ನೂ ನೀರು ಹಾಕ್ಬಿಟ್ಟು ಮಾಡೋ ಆಯ್ತು. ಇಲ್ಲಿ ಒಂಚೂರು ನೀರು ಹಾಕೋಣ. ಅಲ್ಲಿಗೆ ನೀರು ಬೇಡ, ಇದು ನೀರು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ನೀನು ಎಣ್ಣೆ ಫ್ರೈ ಮಾಡಿ ಗಾಯ್ಸ್. ಮಾಡು ಕಮ್ಮಿ ಇರುತ್ತೆ ಅಂತಮ್ಮ. ಹಾಂ, ಗೋಬಿ ರೆಡಿ. ಸವಿಯಲು ಸಿದ್ಧ ಗೋಬಿ. ಒಂದು ಪ್ಲೇಟ್ ಕೊಡು ಸರ್ವ್ ಮಾಡಿ. ಈ ಥರ ರೆಡಿಯಾಗಿದೆ. ಈಗ ರುಚಿ ರುಚಿಯಾದ ಗೋಬಿ ತಿನ್ನಲು ರೆಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅಷ್ಟು ಗೋಬಿ ರೆಡಿ. ಏನೆಲ್ಲ ಮಾಡಿ ಈಗ ನಮ್ಮ ಕೈಯಾರ ಹೊರಗಡೆ ಹೋಗೋ ತಿನ್ನೋಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಆಯ್ತು ನೋಡೋಣ. ಅದ್ಭುತ, ಸೂಪರ್. ನೋಡಿ ಗೋಬಿ ಹಿಂಗಾಗಿದೆ. ಅಲ್ಲೇ ಹೋಗಿ ತಿನ್ನೋಕ್ಕೂ ಇಲ್ಲಿ ತಿನ್ನೋಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಈ ಥರ ಈರುಳ್ಳಿ ಹೆಚ್ಕೊಳ್ಳಿ.